ನಾಮಕ್ಕೆ ಸ್ತೋತ್ರವಾಗಲಿ. ಯೋಹನ ಬರೆದ ಸುವಾರ್ತೆ 2ನೇ ಅಧ್ಯಾಯ 6ನೇ ವಚನ. ಯಹೂದ್ಯರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ 2-3 ಕೊಳಗ ನೀರು ಹಿಡಿಯುವ 6 ಕಲ್ಲಿನ ಬಾಣಗಳು ಅಲ್ಲಿಟ್ಟಿದ್ದವು. ಯೇಸು ಅವರಿಗೆ ಆ ಬಾಣಗಳನ್ನು ನೀರಿನಿಂದ ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು. ಹೌದು ಪ್ರಿಯರೇ, ಯೇಸು ಕ್ರಿಸ್ತನ ಈ ಲೋಕದಲ್ಲಿರುವಾಗ ಮೊಟ್ಟ ಮೊದಲೇ ಮಾಡಿದ ಅದ್ಭುತ ಕಾರ್ಯವಾಗಿದೆ. ಇಲ್ಲಿ 6 ಅನ್ನೋದು ಮನುಷ್ಯನ ಒಂದು ಸಂಖ್ಯೆ ಆಗಿದೆ. ಯಾಕಂದ್ರೆ 6ನೇ ದಿನ ಮನುಷ್ಯನನ್ನು ಯೆಹೋವ ದೇವರು ಸೃಷ್ಟಿ ಮಾಡಿದ್ದಾರೆ. ಇಲ್ಲಿ 6 ನೀರಿನ ಬಾಣಗಳದು ಮನುಷ್ಯನಿಗೆ ಸಾದೃಶ್ಯವಾಗಿದೆ. ಅವು ಖಾಲಿ ಆಗಿದ್ದಾವೆ ಅಂತ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಮನುಷ್ಯನ ಜೀವನ ಕೂಡ ಏನು ಇಲ್ಲದೆ ಈ ಲೋಕದಲ್ಲಿ ಎಷ್ಟೋ ಸಾರಿ ನಮ್ಗೆ ಯಾರೂ ಇಲ್ಲ ಅನ್ನೋ ನಿರುತ್ಸಾಹ ಇದ್ದು ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗ್ತಿದ್ದಾರೆ. ಕೆಲವರು ಆತ್ಮಹತ್ಯೆ ಮಾಡಿಕೊಳ್ಳೋದು ನಾವು ದಿನನಿತ್ಯ ಕೂಡ ನೋಡುತ್ತಿದ್ದೇವೆ. ಅಂಥವ್ರಿಗೆ ದೇವರು ಈ ದಿನ ಹೇಳುವುದೇನೆಂದರೆ, ಆ ವಾಕ್ಯದಿಂದ ಯಾವಾಗ ನಮ್ಮ ಹೃದಯಗಳು ತುಂಬಲ್ಪಡುತ್ತವೆ, ಖಚಿತವಾಗಿ ನಮ್ಮ ಜೀವನ ಕೂಡ ಅದ್ಭುತ ಮಾಡುತ್ತಾರೆ. ಯಾಕಂದ್ರೆ ಈ ವಾಕ್ಯದಲ್ಲಿ ನೋಡುವಾಗ ಆ ಬಾಣಲೆಗಳನ್ನು ನೀರಿನಿಂದ ತುಂಬಲ್ಪಟ್ಟಿದೆ. ನೀರು ತೆಗೆದು ಅವರು ಪರಿಚಾರಕರು ಕೊಟ್ಟಾಗ ಅದು ನೀರಾಗಿ ಉಳಿದೆ, ಅದು ದ್ರಾಕ್ಷಾರಸವಾಯಿತು, ಅದು ರುಚಿಕರವಾದ ದ್ರಾಕ್ಷಾರಸ ಆಯಿತು ಅಂತ ನಾವು ನೋಡುತ್ತೇವೆ. ವಾಕ್ಯ ಅನ್ನೋದು ಈ ಒಂದು ನೀರಿಗೆ ಸಾದೃಶ್ಯ ಆಗಿದೆ. ಪ್ರತಿದಿನ ನಾವು ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು. ಓದಿದ ವಾಕ್ಯ ಅದನ್ನು ನಾವು ನಂಬಬೇಕು ಪ್ರಿಯರೇ. ಆವಾಗ ನಮ್ಮ ಜೀವನದಲ್ಲಿ ಕೂಡ ಅನೇಕ ಅದ್ಭುತಗಳು ನಡೆಯುತ್ತವೆ. ನಾವು ಪ್ರಾರ್ಥನೆ ಮಾಡುವಾಗ ಅನೇಕ ಅದ್ಭುತ ನಡೆದು ಬರಿದಾದ ನಮ್ಮ ಜೀವನ ಒಂದು ಆಶಾದಕರವಾದ ಜೀವನವಾಗಿ ಮಾರ್ಪಡುತ್ತೆ. ಅದರಿಂದ ಪ್ರತಿದಿನ ಓದೋಣ, ದೇವರಿಗಾಗಿ ಈ ಲೋಕದಲ್ಲಿ ಜೀವಿಸೋಣ, ಆತ್ಮದಿಂದ ತುಂಬಲ್ಪಡೋಣ, ಅನೇಕರಿಗೆ ನಾವು ಸಾಕ್ಷಿಯಾಗಿರೋಣ. ಅಂತ ಒಂದು ಒಳ್ಳೆ ಆಶಾದಕರ ಜೀವನವನ್ನು ಜೀವಿಸುವುದಕ್ಕೆ ತಂದೆ ನಮ್ಮೆಲ್ಲರೂ ಕೂಡ ಸಹಾಯ ಮಾಡಲಿ. ಆಮೆನ್.